ಗಣೇಶ ಗೌರಿ ಹಬ್ಬಕ್ಕೆ ಇನ್ನೂ 10-15 ದಿನ ಟೈಮ್ ಇದೆ. ಆಗಲೇ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ಈ ವರ್ಷ ಹಬ್ಬಕ್ಕೆ ನಿಮಗೆ ಒಟ್ಟು 2 ಕಂತಿನ ₹4,000 ಹಣ ಹಾಕ್ತೀವಿ ಅಂತ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಬೇಕಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ನನ್ನ ಜನಸಮಯ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈರೆಕ್ಟ್ ವಿಡಿಯೋನೇ ಹಾಕ್ಬಿಟ್ಟಿರ್ತೀನಿ. ದಯವಿಟ್ಟು ವಿಡಿಯೋನ ನೋಡಿ. ಅವರೇ ಹೇಳಿದ್ದಾರೆ ₹4,000 ಹಣ ಹಾಕ್ತೀನಿ ಅಂತ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನೀವು ವಿಡಿಯೋ ನೋಡೋದೇ ಇಲ್ಲ, ಅರ್ಧ ವಿಡಿಯೋ ನೋಡ್ತೀರಾ, ಆಮೇಲೆ ಕಮೆಂಟ್ ಮಾಡ್ಬಿಡ್ತೀರಾ ಸುಳ್ಳು ಮಾಹಿತಿ, ಫೇಕ್ ಇನ್ಫಾರ್ಮೇಷನ್ ಕೊಡಬೇಡಿ ಅಂತ. ದಯವಿಟ್ಟು ಸುಳ್ಳು ಮಾಹಿತಿ ಅಲ್ಲ, ಅವರೇ ಹೇಳಿದ್ದಾರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ನಾನು ₹4,000 2 ಕಂತಿಂದು ಜೂನ್ ಜುಲೈ ಹಣವನ್ನು ಹಾಕ್ತೀನಿ. ಅದಕ್ಕೆ ಸತತವಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನೇನು ಹೇಳಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾವ ಕಂತಿನ ಹಣ ಹಾಕ್ತಾರೆ, ಯಾವುದು ಬಂದಿದೆ, ಯಾವ್ದು ಬಂದಿಲ್ಲ ಎಲ್ಲಾನು ಕೂಡ ಹೇಳ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ. ಅರ್ಧ ವಿಡಿಯೋ ನೋಡಿ, ಕಮೆಂಟ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಸುಳ್ಳು ಮಾಹಿತಿಯನ್ನು ತಿಳಿಸ್ಕೊಡೋದಿಲ್ಲ. ಓಕೆನಾ, ಬನ್ನಿ ಈಗಲೇ ವಿಡಿಯೋನ ಶುರು ಮಾಡಿಬಿಡೋಣ. ಏನಪ್ಪ ವಿಷಯ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಇದೆ ಅಲ್ವಾ, ಸೊ ಈ ಯೋಜನೆಯ ಹಣ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗಿದೆ. ಜೂನ್ ತಿಂಗಳು ಹಣ ಈಗಾಗಲೇ ಸ್ವಲ್ಪ ಜನಕ್ಕೆ ಹೋಗಿದೆ, ಸುಮಾರು ಜನಕ್ಕೆ ಇನ್ನೂ ಕೂಡ ಹಣ ಹೋಗೇ ಇಲ್ಲ. ಕರ್ನಾಟಕದಲ್ಲಿ ಅರ್ಧ ಭಾಗ ಜನಕ್ಕೆ ಹಣ ಹೋಗಿಲ್ಲ, ಇನ್ನು ಅರ್ಧ ಜನಕ್ಕೆ ಹೋಗಿದೆ ಅನ್ನೋಷ್ಟು ಲೆಕ್ಕಾಚಾರ ಸಿಕ್ಕಿದೆ. ಸೊ ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮೇಲೆ, ಸಿದ್ದರಾಮಯ್ಯ ಅವ್ರ ಮೇಲೆ ಸಾಕಷ್ಟು ಜನ ಮಹಿಳೆಯರು ಹಿಡಿ ಶಾಪನೆ ಹಾಕ್ತಾ ಇದ್ದಾರೆ. ಹಣ ಹಾಕ್ತೀವಿ ಅಂತ ಹೇಳಿದ್ರೆ ಕರೆಕ್ಟ್ ಟೈಮ್ಗೆ ಹಾಕಲ್ಲ, ಕರೆಕ್ಟ್ ತಿಂಗಳಿಗೆ ಹಾಕಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಹಾಕ್ತಿದ್ದೀರಾ ಅಂತ. ಸೊ ಇದೇ ವಿಚಾರವಾಗಿ ನ್ಯೂಸ್ ಚಾನಲ್ಸ್ಗಳಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾನೆ ಇರುತ್ತಲ್ವಾ. ಸೊ ನಿನ್ನೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಪ್ರಶ್ನೆ ಮಾಡಿದಾಗ, ನೋಡಿ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ನಾವು ಹಾಕಬೇಕಾಗಿದೆ, ಜೂನ್ ಮತ್ತೆ ಜುಲೈ ತಿಂಗಳದು. ಈಗಾಗಲೇ ನಾನು ಜೂನ್ ತಿಂಗಳ ಹಣನ ಬಿಡುಗಡೆ ಮಾಡಿದ್ದೀನಿ, ಮಹಿಳೆಯರ ಖಾತೆಗೆ ಆಲ್ರೆಡಿ ಹೋಗಿದೆ. ನೀವು ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ. ಜೂನ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ, ಆಗಲೇ ಹಣ ಬಿಡುಗಡೆ ಆಗಿ 5-6 ದಿನ ಆಗಿದೆ. ಸೊ ಇನ್ನು ಯಾರ್ಯಾರಿಗೆ ಬಂದಿಲ್ವೋ, ಯಾವ ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲೋ ಅವ್ರಿಗೆ ಆದಷ್ಟು ಬೇಗ ತಲುಪಿದೆ ಅಂತ ಹೇಳಿದ್ದಾರೆ. ಇನ್ನು ಜೂನ್ ತಿಂಗಳ ಹಣ ಒಂದು ಬಾಕಿ ಉಳಿಸ್ಕೊಂಡಿದ್ದೆ, ಈಗ ಜುಲೈ ತಿಂಗಳದ್ದು ಮಾತ್ರ ಬಾಕಿ ಇರುವಂತದ್ದಲ್ವಾ. ಇದನ್ನ ನಾವು ಗಣೇಶ ಚತುರ್ಥಿಯ ಒಳಗೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ. ಈ ಆಸೆ ನನ್ನಲ್ಲಿದೆ, ಅದಕ್ಕೆ ಏನೇನು ಬೇಕೋ ತಯಾರಿ ಎಲ್ಲಾನು ಕೂಡ ನಾನು ಮಾಡ್ಕೊಂಡಿದ್ದೀನಿ ಅಂತ ಉಡುಪಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ₹2,000 ಒಂದು ಕಂತಿನ ಹಣ ಹಾಕಿದ್ದೀನಿ. ಟೋಟಲ್ ಆಗಿ ಜೂನ್ ಮತ್ತು ಜುಲೈ 2 ಕಂತಿಂದ ಹಾಕಬೇಕು. ಜೂನ್ ಕಂತಿಂದ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, 5-6 ದಿನ ಆಗೋಗಿದೆ. ಜುಲೈದು ಮಾತ್ರ ಬಾಕಿ ಇದೆ, ಅದನ್ನ ನಾನು ಗಣೇಶ ಹಬ್ಬಕ್ಕೆ ಹಾಕ್ತೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಹಾಕಿದ್ದೀನಿ ಅಲ್ವಾ, ಅದು ಸ್ವಲ್ಪ ಜನಕ್ಕೆ ಹೋಗೇ ಇಲ್ಲ. ಅಂಥವರಿಗೆ ಈ ಹಣ ₹2,000 ಪ್ಲಸ್ ಗಣೇಶ ಹಬ್ಬಕ್ಕೆ ಜುಲೈ ತಿಂಗಳದ್ದು ಹಾಕ್ತೀನಲ್ವಾ, ಆ ₹2,000 ಸೇರಿ ₹4,000 ಹಣ ಬರುತ್ತೆ. ಮತ್ತೆ ಕೆಲವ್ರಿಗೆ ಯಾರ್ಯಾರಿಗೆ ಹಣ ಸೆಂಡ್ ಆಗ್ಬಿಟ್ಟಿದೆಯೋ ಅಂಥವ್ರಿಗೆ ₹2,000 ಹಣ ಬರುತ್ತೆ. ಹಬ್ಬದಷ್ಟರಲ್ಲಿ ಹಣ ಹಾಕಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ರೀತಿಯ ಕೆಲಸಗಳನ್ನ ಮಾಡಿ, ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬರಬೇಕು ಅಂದರೆ ಅದಕ್ಕಿಂತ 2-3 ದಿನ ಮುಂಚೆನಾದರೂ ಅವರು DBTಗೆ ಹಣ ಕಳಿಸಿರ್ಬೇಕು. ಸೊ ಈ ಪ್ರೋಸೆಸ್ಗಳನ್ನ ಎಲ್ಲ ಕಂಪ್ಲೀಟ್ ಮಾಡಿ, ಹಣ ಹಾಕೋ ಕೆಲಸನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಬೆಂಗಳೂರಲ್ಲಿ ಕೆಲಸ ಮುಗಿಸಿ ಮತ್ತೆ ಈಗ ಉಡುಪಿಗೆ ಬಂದಿದ್ದೀನಿ. ಹಾಗೆ ಇನ್ನೊಂದು ತಿಂಗಳ ಹಣ ಏನು ಬರಬೇಕಾಗಿದೆ, ಇನ್ನೊಂದು ತಿಂಗಳದ್ದು ನಾನು ಪೆಂಡಿಂಗ್ ಉಳಿಸ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ₹2,000 ಗಣೇಶ ಹಬ್ಬಕ್ಕೆ ಹಾಕ್ಬಿಡ್ತೀನಿ. ಗಣೇಶ ಹಬ್ಬದಷ್ಟರಲ್ಲೇ ನಿಮಗೆ ಹಣ ಬಂದುಬಿಡುತ್ತೆ. ಟೋಟಲ್ ಆಗಿ ಇದೇ ತಿಂಗಳಲ್ಲಿ ನಿಮಗೆ ಒಟ್ಟು ₹4,000 ಹಣ ಬಂದಂಗೆ ಆಗುತ್ತೆ ಅಂತ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇನ್ನೊಂದು ಕಡೆ ಏನಪ್ಪಾ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ 2-3 ತಿಂಗಳದ್ದು ಬರಬೇಕು, ಮೇ ತಿಂಗಳದ್ದು ಕೂಡ ಬಂದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಏಪ್ರಿಲ್ ತಿಂಗಳದ್ದು ಕೂಡ ಹಣ ಬಂದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾನು ಎಲ್ಲ ಕಂತಿನ ಹಣ ಹಾಕಿದ್ದೀನಿ, ಕೇವಲ ನಿಮಗೆ ಜುಲೈ ಮತ್ತು ಜೂನ್ ತಿಂಗಳದ್ದು 2 ತಿಂಗಳದ್ದು ಮಾತ್ರ ಹಾಕಬೇಕು ಅಂತ ಅವತ್ತಿಂದ ಕೂಡ ಇದನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ಏನು ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇಲ್ಲ. ಯಾರು ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ಪ್ರಶ್ನೆನ ಮಾಡ್ತಾ ಇಲ್ಲ. ನೀವು 2 ತಿಂಗಳದ್ದು ಹಾಕ್ಬೇಕಲ್ವಾ ಅಂತ ಕೇಳೋರೇ ಇಲ್ಲ. ಯಾಕಂದ್ರೆ ಮೇ ತಿಂಗಳು ಹಣ ಹಾಕೇ ಇಲ್ಲ, ಏಪ್ರಿಲ್ ತಿಂಗಳದ್ದು ಫಸ್ಟ್ ಹಾಕಿದ್ರು, ಮಾರ್ಚ್ ತಿಂಗಳದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಮಗೆ ಇಯರ್ ಎಂಡಿಂಗ್ ಅಲ್ವಾ, ಹಣ ವಿಳಂಬ ಆಗ್ತಾ ಇದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮತ್ತೆ ಸುದ್ದಿನೇ ಇಲ್ಲ. ಏಪ್ರಿಲ್ ತಿಂಗಳದ್ದು ಹಾಕಿದ್ದಾರೆ, ಒಪ್ಕೊಳ್ಳೋಣ. ಮೇ ತಿಂಗಳದ್ದು ಹಾಕಿಲ್ಲ. ಈಗ ಮೇ ತಿಂಗಳು ಬಿಟ್ಬಿಟ್ಟು ಜಸ್ಟ್ ಜೂನ್ ಮತ್ತೆ ಜುಲೈ ಹಣ ಹಾಕಬೇಕು ಅಂತ ಸರ್ಕಾರದ ಕಡೆಯಿಂದ ಹೇಳ್ತಾ ಇದ್ದಾರೆ. ತಿಂಗಳುಗಳ ಲೆಕ್ಕ ಹಾಕೊಂಡ್ರು ಕೂಡ ನಿಮಗೆ ತುಂಬಾನೇ ಕಷ್ಟ ಆಗ್ತಿದೆ. ಯಾಕಂದ್ರೆ ಒಂದು ತಿಂಗಳು ಹಣ ಹಾಕಿದ್ರೆ 2-3 ತಿಂಗಳು ಇವರು ಹಣ ಹಾಕೋದಿಲ್ಲ, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಕೆಲವು ತಿಂಗಳು ಹಣನ ಇವರು ನಾಪತ್ತೆ ಎಗರಿಸ್ತಾ ಇದ್ದಾರೆ. ಆ ತಿಂಗಳು ಹಣ ಕೊಡೋದನ್ನೇ ಇವರು ಸ್ಟಾಪ್ ಮಾಡಿಬಿಟ್ಟು ಬೇರೆ ತಿಂಗಳದ್ದು ನಾವು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅದು ಏನೇ ಇರಲಿ, ಸದ್ಯಕ್ಕೆ ಜೂನ್ ಮತ್ತು ಜುಲೈದು ಮಾತ್ರ ಬಾಕಿ ಇದೆ. ಒಟ್ಟಿನಲ್ಲಿ ಅದನ್ನು ನಾನು ಗೌರಿ ಗಣೇಶ ಹಬ್ಬದಷ್ಟರಲ್ಲಿ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಗುಡ್ ನ್ಯೂಸ್ ಅಂತ ಹೇಳೋದು, ಅಥವಾ ಮೇ ತಿಂಗಳ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ, ಏಪ್ರಿಲ್ ತಿಂಗಳ ಬಗ್ಗೆ ಅರ್ಧ ಜನಕ್ಕೆ ಹಣ ಹೋಗಿದೆ, ಇನ್ನರ್ಧ ಜನಕ್ಕೆ ಹೋಗಿಲ್ವಲ್ಲ, ಅದ್ರ ಬಗ್ಗೆ ಏನು ಅಂತ ಕೂಡ ಅವ್ರು ಹೇಳ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಕಡೆಯಿಂದ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಹಬ್ಬಕ್ಕೆ ನಾನು ₹4,000 ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಸೊ ಇದ್ರ ಬಗ್ಗೆ ಮುಂದೆ ಯಾರಾದರೂ ಏನಾದರೂ ಪ್ರಶ್ನೆ ಮಾಡಿದ್ರೆ ನೋಡೋಣ, ಏನಾದರೂ ಅಪ್ಡೇಟ್ ಸಿಕ್ಕಿದ್ರು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳಿದ್ದಾರೆ, ಸೊ ನಮ್ಮ ಇಲಾಖೆ ಬದಲಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬದಲಾಗಿ ನಾವು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಮೂಲಕ ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮಗೆ ಹಣ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ತಾಂತ್ರಿಕ ಸಮಸ್ಯೆ ಇಲ್ಲ ಅಂದರೆ ಹಣ ಹಾಕೋದಕ್ಕೆ ಇಷ್ಟೊಂದು ತಡ ಯಾಕೆ ಮಾಡ್ತೀರಾ ಅಂತ ಕೂಡ ಸುಮಾರು ಜನ ಕೇಳ್ತಾ ಇದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ರಿಲೇಟೆಡ್ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿರೋದ್ರ ಬಗ್ಗೆ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.